ಬಗ್ಗೆ ನಮ್ಮ ಆರ್ ಮ್ಯಾಕ್ಸ್ ಜೊತೆ ಮಾತನಾಡೋದಕ್ಕೆ ಮಂಜುನಾಥ್ ಅವರು ವಿಜಯಪುರದಿಂದ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಂಜುನಾಥ್ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಮಂಜುನಾಥ್. ಸರ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಚೆನ್ನಾಗೇ ಇದಾವೆ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳನ್ನ ದೇಶದ ಗೌರವಾನ್ವಿತ ಪ್ರಧಾನಿಗಳು ನಮ್ಮ ಯೋಜನೆಗಳನ್ನ ಕಾಪಿ ಮಾಡಿ ವಿವಿಧ ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಚುನಾವಣೆಗಳ ಪ್ರಣಾಳಿಕೆಯಲ್ಲಿ ಸಹ ಘೋಷಣೆ ಮಾಡ್ಕೊಂಡಿದ್ರು ಅವರು. ಅದರಂತೆ ಚುನಾವಣೆಗಳಲ್ಲಿ ಅವರ ಸರ್ಕಾರ ಬಂದ ಮೇಲೆ ಆ ಯೋಜನೆಗಳನ್ನು ನೀಡ್ತಾ ಇದ್ದಾರೆ. ಉದಾಹರಣೆಗೆ ದೆಹಲಿಯಲ್ಲಿ 2500 ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ಡಾಟಾ ನೋಡಿದ್ರೆ ಈಗ ಮಹಿಳೆಯರಿಗೆ ದೆಹಲಿ ಮಹಿಳೆಯರಿಗೆ ಅಲ್ಲಿ ಬಿಜೆಪಿ ಸರ್ಕಾರ 2500 ರೂಪಾಯಿ ನೀಡ್ತಾ ಇದೆ. ಚೆನ್ನಾಗಿದಾವೆ ಸರ್ ಯೋಜನೆಗಳು. ಮತ್ತೆ ಈ ಯೋಜನೆಗಳ ಪರಿಷ್ಕರಣೆ ಮಾಡೋದೇನಿದೆಯಲ್ಲ, ಯಾರ ಅವಶ್ಯಕತೆ ಇದೆ ಇನ್ನು ಅನ್ನೋರು ಮಾತ್ರ ತಗೋಬಹುದು ಬೇಕಿದ್ರೆ. ನಮ್ಗೆ ಬೇಡಪ್ಪ ಅಂದ್ರೆ ಸರ್ಕಾರದ ಯೋಜನೆಗಳು ಬೇಡಪ್ಪ, ನಮ್ಗೆ ಸರಿಯಾಗಿದ್ದೀವಿ ನಾವೇ ಅಂದ್ರೆ ಜನರೇ ಅದನ್ನ ತಿರಸ್ಕಾರ ಮಾಡಬಹುದು, ಬಿಟ್ಕೊಡ್ಬಹುದು. ಇಲ್ಲ, ಜನರ ತಿರಸ್ಕಾರ ಮಾಡೋದು ಕಡಿಮೆ ಇರುತ್ತೆ ಮಂಜುನಾಥ್. ಈಗ ಸರ್ಕಾರನೇ ಪರಿಷ್ಕರಣೆ ಮಾಡಿದ್ರೆ ಬಡವರಿಗೆ ತಲುಪುತ್ತೆ ಮತ್ತು ಅವ್ರ ಮೇಲೂ ಕೂಡ ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಅನ್ನೋದು. ಮಾಡ್ಬೋದು ಸರ್. ಮತ್ತೆ ಇನ್ನೊಂದು, ಈ ಗ್ಯಾರಂಟಿ ಯೋಜನೆಗೆ ಒಂದ್ ಸ್ವಲ್ಪ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ SC TSP ಹಣವನ್ನ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಅನುದಾನ ಏನಿರುತ್ತಲ್ಲ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಹೌದು ಹೌದು. ಅದು ಕಡಿಮೆ ಆಗ್ಬೇಕು, ಯಾಕಂದ್ರೆ ಅದು ವಿಶೇಷವಾಗಿ SC ಜನರಿಗೆ ತಲುಪಬೇಕು. ನಿಜ ನಿಜ. ಅದನ್ನೊಂದ್ ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕು. ಮತ್ತೆ ಈಗ ಹಿಂದೆ ಸರ್ಕಾರಗಳು ಇಲ್ಲಿ ಗ್ಯಾರಂಟಿ ಯಾವ್ದು ಇಲ್ಲದೆ ನಮಗೆ ಸರ್ಕಾರ ನಡ್ಸಕ್ ವಜ್ಜೆ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಹಿಂದೆ ಗುತ್ತಿಗೆದಾರರಿಗೆ ಸಾವಿರಾರು ಕೋಟಿಗಳ ಹಣ ಹಿಂದಿನ ಸರ್ಕಾರ ಬಾಕಿ ಇಟ್ಟಿತ್ತು. ಅವರು ಯಾವುದೇ ಯೋಜನೆಗಳನ್ನು ಕೊಡದೆ ಹಿಂದಿನ ಸರ್ಕಾರಗಳು ತುಂಬಾ ಆರ್ಥಿಕ ಪರಿಸ್ಥಿತಿ ಎದುರಿಸಿದ್ವು. ಅಂತದ್ರಲ್ಲಿ ಈ ಸರ್ಕಾರ ಈ ಯೋಜನೆಗಳು ಕೊಟ್ಟು ಸಹ ಸ್ವಲ್ಪ ಏನೋ ಸರ್ಕಾರಕ್ಕೆ ತೊಂದರೆ ಆಗ್ತಾ ಇರ್ಬೋದು. ಇದನ್ನೆಲ್ಲರೂ ಒಪ್ಕೋತಾ ಇದಾರೆ, ನಿಜ. ಮತ್ತೆ ಇನ್ನೊಂದ್ಸರಿ, ಈಗ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ತೆರಿಗೆ ಟ್ಯಾಕ್ಸ್ ಏನಿದೆಯಲ್ಲ, ಉದಾಹರಣೆಗೆ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಮಾಲ್ಗಳದ್ದು ಅವೆಲ್ಲ 50-60 ಕೋಟಿ ಬಾಕಿ ಇದಾವ್. ಹೌದು ಹೌದು. ಅವನ್ನೆಲ್ಲ ರಿಕವರಿ ಮಾಡ್ಕೋಬೇಕು ಸರ್ಕಾರ. ಸರ್ಕಾರಕ್ಕೆ ಬರುವಂತಹ ವಾಣಿಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಏನ್ ನಮ್ಮ ಸರ್ಕಾರಕ್ಕೆ ಬರ್ಬೇಕಿದೆ ಅಲ್ಲ, ಅವುಗಳನ್ನ ಬಾಕಿ ಇಟ್ಕೊಂಡ್ರೆ ಮತ್ತೆ ಸರ್ಕಾರಕ್ಕೆ ಹೊರೆ ಆಗೇ ಆಗುತ್ತೆ. ಹೌದು ಹೌದು. ಅಂತವನ್ನೆಲ್ಲ 100-500-600 ಕೋಟಿ ಅವೆಲ್ಲ ಇನ್ನೊಂದ್ ಯಾವ್ದೋ ಗಾಲ್ಫ್ ಏನೋ ಇತ್ತಲ್ಲ ಸರ್, ಅದು ರೆಸಾರ್ಟ್ ಆ ತರದ್ದೆಲ್ಲ 500-600 ಕೋಟಿ ಬಾಕಿ ಇಟ್ಕೊಂಡ್ರೆ ಸರ್ಕಾರಕ್ಕೆ ಸಹಜವಾಗಿ ಅದು ಹೊರೆ ಆಗತ್ತೆ. ಅಂತವನ್ನೆಲ್ಲ ರಿಕವರಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಎಲ್ಲ ಸರ್ಕಾರದಲ್ಲಿ ಅಮೌಂಟ್ ಉಳಿತು, ಆ ಅಮೌಂಟ್ ಅನ್ನ ಈ ಗ್ಯಾರಂಟಿ ಯೋಜನೆಗೆ ಬಳಸಬಹುದಾಗಿದೆ. ಮತ್ತೆ ಅಭಿವೃದ್ಧಿಗೂ ಬಳಸಬಹುದು ಅಂತ. ಈಗ ಮಾಡ್ಬೋದು ಸರ್, ಅಭಿವೃದ್ಧಿಗೆಲ್ಲ ಮಾಡ್ಬೋದು. ಅದೇ ಟೀಕೆ ಏನಾಗ್ತಿದೆ ಅಂದ್ರೆ ಬರೀ ಗ್ಯಾರಂಟಿ ಅಷ್ಟೇ ಮಾಡ್ಕೊಂಡು ಹೋಗ್ತಿದ್ದಾರೆ, ಅಭಿವೃದ್ಧಿ ಮಾಡಲ್ಲ ಅಂತಿದ್ದಾರೆ. ಅದೇ ನೀವ್ ಹೇಳಿದಾಗ್ಲೇ ಎಲ್ಲಾ ಕಡೆ ಎಲ್ಲಾ ಮೂಲಗಳಿಂದ ಹಣವನ್ನ ತೆಗೆದುಕೊಂಡ್ಬಿಟ್ರೆ ಅಭಿವೃದ್ಧಿನೂ ಆಗುತ್ತೆ ಅನ್ನೋದು. ಹೌದು ಸರ್. ಸರಿ, ಥ್ಯಾಂಕ್ ಯು ಮಂಜುನಾಥ್ ಅವರು ಆರ್ ಮ್ಯಾಕ್ಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಮಂಜುನಾಥ್ ಅವರು ಕೂಡ ಹೇಳಿದ್ರು ಗ್ಯಾರಂಟಿ ಯೋಜನೆ ಅನ್ನೋದು ತುಂಬಾ ಹೆಲ್ಪ್ ಆಗಿದೆ, ಇದನ್ನ ಬೇರೆದವರು ಕಾಪಿ ಮಾಡ್ತಿದ್ದಾರೆ. ಇದರಿಂದ ಬಹಳಷ್ಟು ಬಡ ಕುಟುಂಬಗಳಿಗೆ ಹೆಲ್ಪ್ ಆಗಿದೆ. ಬಟ್ ಅವ್ರು ಹೇಳ್ತಾ ಇರೋದೇನೆಂದ್ರೆ, ಅರ್ಹ ಏನಿರಲ್ಲ ಅಲ್ಲ, ಅನರ್ಹರು ಏನಿರ್ತಾರೆ, ಆಲ್ರೆಡಿ ಅವರು ವೆಲ್ ಸೆಟಲ್ಡ್ ಇರ್ತಾರೆ, ಅಂತಹ ಕುಟುಂಬಗಳು ಅವರಾಗಿ ಅವರೇ ಬಂದು ನಮಗೆ ಈ ಯಾವುದೇ ಯೋಜನೆಗಳು ಬೇಡ, ನಾವು ಸೆಟಲ್ಡ್ ಇದ್ದೀವಿ, ಬಡವರಿಗೆ ಹೋಗ್ಲಿ ಅಂತ ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇದೊಂದು ಅಪ್ರಿಷಿಯೇಟೆಡ್. ಆ ರೀತಿ ಯಾರಾದರೂ ಮಾಡಿಬಿಟ್ರೆ, ಆ ರೀತಿ ಮುಂದೆ ಬಂದ್ಬಿಟ್ರೆ ಅದೊಂದು ನಾಗರಿಕನ ಕರ್ತವ್ಯ ಕೂಡ ಹೌದು. ಬಟ್ ಅದು ಇನ್ನೂ ನಮ್ಮ ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಇನ್ನೂ ಬರ್ತಾ ಇಲ್ಲ. ಆ ಮನೋಭಾವ ಏನಾದರೂ ಬಂದ್ಬಿಟ್ರೆ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್, ಇನ್ನು ಇದ್ರ ಬಗ್ಗೆ ನಮ್ಮ ಆರ್ ಮ್ಯಾಕ್ಸ್ ಜೊತೆ ಮಾತನಾಡೋದಕ್ಕಾಗಿ ಸರೋಜಾ ಅವರು ಹಾಸನದಿಂದ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಸರೋಜಾ ಅವರೇ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಸರೋಜಾ ಅವರೇ. ಸರ್, ಇದು ಗ್ಯಾರಂಟಿಗಳ ಬಗ್ಗೆ ಇಲ್ಲಿ ಚಾನೆಲ್ ಬರ್ತಾ ಇದೆ, ಹೇಳಿ. ಅದನ್ನ ನೋಡಿ ಕಾಲ್ ಮಾಡಿದೆ ನಾನು. ಸರ್, ಇದು ಏನಾಗಿದೆ ಅಂತಂದ್ರೆ, ಈ ಬಡವರುಗಳಿಗೆ ತೀರಾ ಅಂದ್ರೆ ಅವ್ರಿಗೆ ಒಂದು ಟ್ಯಾಬ್ಲೆಟ್ ಹಾಕೊಳ್ಳಿ ಅಥವಾ ಒಂದ್ ತಿನ್ನಕ್ ಒಂದ್ ಏನಾದ್ರು ಹಾಕೊಳ್ಳಿ, ಮಕ್ಕಳಿಗೆ ಒಂದು ಯಾವ್ದ್ ರೀತಿ ಅನುಕೂಲತೆ ಇಲ್ದಿರಂತವ್ರಿಗೆ ಇದು ಕೊಡ್ಬೇಕು ಅಂತ ಇದೆ. ಇದು ಇಲ್ಲಿ ಏನಾಗಿದೆ ಅಂತಂದ್ರೆ, ಶ್ರೀಮಂತರುಗಳು ತಗೋತಾ ಇದಾರೆ. ಅವ್ರಿಗೆ ಇನ್ಕಮ್ಗಳು ಎಷ್ಟಿದೆ ಅಂತಂದ್ರೆ, ಅವರ ಈಗ ಸರ್, ಈಗ ಗೌರ್ಮೆಂಟ್ ಕೆಲಸದಲ್ಲಿ ಇರೋರ್ಗೆ ಕೊಡಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋದ್ರಿಂದ ಹೆಚ್ಚಾಗಿ ಕಂಪ್ನಿಗಳಲ್ಲಿ ದುಡಿತಾ ಇರ್ತಾರೆ ಸರ್ ಅವರು.
ಕಂಪ್ನಿಗಳಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಹ್ಮ್ ಅಷ್ಟೊಂದು ಅವರು ದುಡಿತಾ ಇರ್ತಾರೆ, ಹೆಚ್ಚು ಕಡಿಮೆ ಒಂದು 50,000 ಆಚೆ ಈಚೆ ದುಡಿತಾ ಇರ್ತಾರೆ ಸರ್. ಹ್ಮ್ ಹ್ಮ್ ಅವರು ತಗೋತಾ ಇದ್ದಾರೆ. ಅದೇ ಅದೇ ಆ ಹ್ಮ್ ಅಷ್ಟೆಲ್ಲ ಅದಕ್ಕೆ ನನ್ನ ಒಂದು ಅನಿಸಿಕೆ ಏನು ಅಂತಂದ್ರೆ, ತೀರಾ ಸರ್ ಈಗ ಗಂಡ ಇರೋದಿಲ್ಲ ಸರ್ ಅವ್ರಿಗೆ, ಹಾ ಅಥವಾ ಗಂಡ ಇಲ್ಲ, ಮಕ್ಳು ಇರ್ತಾರೆ, ಮಕ್ಳು ಬೇರೆ ಬೇರೆ ಕಡೆ ಹೊರಗಡೆ ಇರ್ತಾರೆ, ಹ್ಮ್ 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 ಅವ್ರಿಗೆ ಒಂದು ಟ್ಯಾಬ್ಲೆಟ್ ತಗೊಳೋದಕ್ಕೆ ಕೂಡ ಅವ್ರಿಗೆ ಅನುಕೂಲ ಇರಲ್ಲ ಸರ್. ಹೌದು, ತುಂಬಾ ಕಷ್ಟ ಇರುತ್ತೆ. ಹೌದು. ತುಂಬಾ ಕಷ್ಟ ಇರುತ್ತಲ್ವಾ ಸರ್. ಈಗ ನಮ್ಮ ಮನೆ ಪಕ್ಕದಲ್ಲಿ ಸರ್ ಒಂದ್ ಎಮ್ಮ ಇದೆ, ಆ ಎಮ್ಮನಿಗೆ ಗಂಡ ತೀರೋಗಿ 2 ವರ್ಷ ಆಯ್ತು. ಹ್ಮ್ ಅದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ, ಆ ಎಮ್ಮ ತೀರೋಗಿದೆ ಅಂತ ಅನ್ಬಿಟ್ಟು ಈ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಸರ್. ಹ್ಮ್ 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 ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವ್ರು ಹೋಗಿ ಕೇಳಿದ್ರೆ, ನೀವು ಬೆಂಗಳೂರಿಗೆ ಹೋಗಿ, ಹ್ಮ್ ಅಲ್ಲೋಗಿ ಇಲ್ಲೋಗಿ, ಪಾಪ ಆ ಎಮ್ಮನ್ಗೆ ಸರ್ ಪೇಷಂಟ್ ಅದು. ಹೌದು. ಹಾ ಹಾಗಾಗಿ ನನ್ನ ಅನ್ಸಿಕೆ ಏನು ಸರ್, ತೀರಾ ಅವ್ರಿಗೆ ಏನು ಇಲ್ಲ, ಒಂದ್ ಸರ್ ಸೊಸೈಟಿ ಅಕ್ಕಿ ತಿಂದು ಅವ್ರು ಬದುಕ್ತಾ ಇರ್ತಾರೆ. ಹೌದು ಹೌದು. ಅಕ್ಕಿನೂ ಸಹ ಇಲ್ಲ ಸರ್ ಆ ಎಮ್ಮನ್ಗೆ. ಹ್ಮ್ 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 ನಿಜ. ನಿಮ್ ಸಾಮಾಜಿಕ ಕಳಕಳಿ ಏನಿದೆ ನಿಜವಾಗ್ಲೂ ಹೆಡ್ಸ್ ಆಫ್. ಬೇರೆದವ್ರಿಗೆ ಅಂದ್ರೆ ಬಡವರಿಗೆ ನಿಮ್ಗೆ ತಲುಪ್ಲಿ ಅಂತ ನಿಮ್ದು ಆಶಾಭಾವನೆ ಇರೋದು. ಉಳ್ಳವ್ರಿಗೆ ಬೇಡ, ಬಡವರಿಗೆ ಹೋಗ್ಲಿ ಅನ್ನೋದು. ಬಡವ್ರು ಹೋಗ್ಲಿ ಅಂತ ಸರ್ ನನ್ನ ಅನಿಸಿಕೆ. ಹ್ಮ್ 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 ಸರ್ ಇಲ್ಲಿ ಏನಾಗಿದೆ ಅಂದ್ರೆ, ಇಡೀ ಸರ್ ಅವ್ರ ಇನ್ಕಮ್ ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ ಸರ್. ಅವಂತವ್ರೆಲ್ಲ ತಗೋತಿದ್ದಾರೆ, ಹ್ಮ್ ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಆ ದುಡ್ಡು ಅವ್ರಿಗೆ 2,000 ದುಡ್ಡು ಅವ್ರಿಗೆ ತಲುಪಿದ್ರು ಕೂಡ ಅದು ಅನ್ಯಾಯ ಅಂತ ನನ್ಗನ್ನಿಸ್ತಾ ಇದೆ. ಹೌದೌದು. ಅವ್ರಿಗೆ 2,000 ರೂಪಾಯಿ ದುಡ್ಡು ಏನ್ ದೊಡ್ಡದಲ್ಲ, ಆಲ್ರೆಡಿ ಇನ್ಕಮ್ ಇರುತ್ತೆ. ಬಟ್ ಅದೇ ಯಾರು ಬಡವ್ರು ಇರ್ತಾರೋ ಅದೇ 2,000 ರೂಪಾಯಿ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು. ಅವ್ರ ಯಜಮಾನ್ರು ಗೌರ್ಮೆಂಟ್ ಕೆಲಸ ಇರ್ತಾರೆ, ಅವರು ರಿಟೈರ್ಡ್ ಆಗಿ ಮನೇಲಿ ಇರ್ತಾರೆ, ಹ್ಮ್ ಹ್ಮ್ ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ. ಹ್ಮ್ 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 ಮತ್ತೆ ಇವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ. ಹ್ಮ್ ಇವ್ರಿಗೆಲ್ಲ ಇಷ್ಟೆಲ್ಲ ಅಂತಂದ್ಮೇಲೆ ಅವ್ರಿಗೆ ಯಾಕೆ ಸರ್ 2,000 ರೂಪಾಯಿ? ಅದೇ ಅದೇ. ಬಟ್ ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನಿತ್ತು? ಇದು ಸರಿ ಇದೆಯಾ ಅಂತ? ಸರ್ ಗ್ಯಾರಂಟಿ ಹೆಲ್ಪ್ ಆಗುತ್ತಾ ಅಂತ? ನಮಗೆ ಅನುಕೂಲ, ನನ್ನ ಅಭಿಪ್ರಾಯ ಅನುಕೂಲ ಇದೆ ಸರ್. ಹ್ಮ್ 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 ಅಂದ್ರೆ ಮುಂದಕ್ಕೂ ಸಿದ್ದರಾಮಯ್ಯನೇ ಬರ್ಬೇಕು. ಹ್ಮ್ ಯಾಕೆಂದ್ರೆ ಸರ್ ಎಷ್ಟು ಅನುಕೂಲ ಆಗಿದೆ ಸರ್ ಎಲ್ಲರಿಗೂ, ಹೆಂಗಸರುಗಳಿಗೆ, ನಮ್ಗಳಿಗೆಲ್ಲ. ನಾನು ಸೇರಿ, ನನ್ನನ್ನು ಸೇರಿ ಹೇಳ್ತಿದ್ದೀನಿ. ನಿಜ. ಸರ್ ನಮ್ಗೆ ನಾವು 50 ವರ್ಷದ ಮೇಲಾಗಿದೆ ನನ್ಗುನು. ಹ್ಮ್ ಈಗ ಒಂದ್ ಟ್ಯಾಬ್ಲೆಟ್ ತಗೋಬೇಕು, ಮನೇಲಿ ಗಂಡಸರ್ನೇ ನಾವು ಕೇಳಕ್ಕಾಗಲ್ಲ ಸರ್. ಹೌದು. ನಾವು ಬಾಡಿಗೆ ಮನೇಲಿ ಇರೋದು ಸರ್. ಹ್ಮ್ ಹ್ಮ್ ಆ ಒಂದು ಅನುಕೂಲ ಸಿದ್ದರಾಮಯ್ಯ ಮಾಡ್ಕೊಡ್ತಿದ್ದಾರೆ ಯಾವ್ದಕ್ಕಾದ್ರೂನು. ಆಯ್ತಾ, ಮಕ್ಳಿಗೊಂದು ಏನೇ ಇರ್ಬೋದು ಸರ್, ಒಂದು ಪೆನ್ಸಿಲ್ ಇರ್ಬೋದು, ಒಂದ್ ಬುಕ್ ಇರ್ಬೋದು, ಒಂದ್ ಫೀಸ್ ಇರ್ಬೋದು, ಏನ್ ಸರ್, ಅದೆಲ್ಲ ನಮ್ಗೆ ಅನುಕೂಲ ಆಗ್ತಿದೆ. ಮುಂದಕ್ಕೂ ಸಿದ್ದರಾಮಯ್ಯನೇ ಬರ್ಬೇಕು. ಸಿದ್ದರಾಮಯ್ಯ ಸರ್ ಮುಂದಕ್ಕೂ ಬರ್ಬೇಕು. ಫ್ರೀಯಾಗಿ ಅಕ್ಕಿ ಸಿಗ್ತಿದೆಲ್ಲ ಸರ್ ನಮಗೆ. ಸರ್ ನಮ್ಗೆ 60-70 ರೂಪಾಯಿ ಕೊಟ್ಟು ಅಕ್ಕಿ ತಗೊಂಡ್ ತಿನ್ನಕ್ಕೆ ನಮ್ಗೆ ನಮ್ಮ ಹತ್ರ ಅಷ್ಟೊಂದು ಇದಿಲ್ಲ ಸರ್. ನಾವು ಸೊಸೈಟಿಗೆ ತಿಂದಿ ಬದುಕ್ಬೇಕು. ಹಂಗಾಗಿ ನನ್ನ ಅನ್ಸಿಕೆ ಏನು ಅಂತಂದ್ರೆ, ಬೇರೆ ಇದ್ ಬಂದ್ರೆ ನಮ್ಗೇನ್ ಅನುಕೂಲ ಇಲ್ಲ. ಕಾಂಗ್ರೆಸ್ಸೇ ಬರ್ಬೇಕು ಸರ್, ನಮಗ್ ಮುಂದಕ್ಕೂ ಕಾಂಗ್ರೆಸ್ಸೇ ಬರ್ಬೇಕು. ಅದೇ ಯೋಜನೆಗಳು ಸರಿಯಾದ ರೀತಿಯಲ್ಲಿ ತಲುಪ್ಬಿಟ್ರೆ ಸರ್, ಯೋಜನೆಗಳು ಸರಿಯಾದ ರೀತಿ ತಲುಪ್ಬೇಕು. ಆಯ್ತಾ, ಸರಿಯಾದ ರೀತಿ ತಲುಪ್ಬೇಕು. ಮತ್ತೆ ಇಲ್ಲಿ ನಾನು ನೋಡ್ತಿದೀನಿ ಸರ್, ಈ ಚಾನಲ್ ನಾನು ಕೇಳ್ದೆ, ಸ್ವಲ್ಪ ನ್ಯೂಸ್ ನಾನು ಕೇಳ್ದೆ. ಇದೇನಾಗ್ತಿದೆ ಅಂತಂದ್ರೆ, ಎಂತೆಂತ ಶ್ರೀಮಂತಗಳಿಗೆ ದುಡ್ಡು ಹೋಗ್ತಾ ಇದೆ. ಮತ್ತೆ ಅವರೆಲ್ಲ ಟೂರ್ ಹೋಗೋದು, ಅದು ಹೋಗೋದು, ಇದು ಹೋಗೋದು, ನಕಲಿ ಅಕೌಂಟ್ ಗಳಿಗೆ ಆಮೇಲೆ ಯಾರು ತೀರೋಗಿರ್ತಾರೋ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಅದೆಲ್ಲ ಈಗ ಸ್ಕ್ಯಾನ್ ಮಾಡ್ಕೊಂಡ್ ಬರ್ತಿದಾರಲ್ಲ ಸರ್, ಸ್ಕ್ಯಾನ್ ಮಾಡ್ಕೊಂಡ್ ಬಂದ್ರೆ ಗೊತ್ತಾಗ್ಬಿಡುತ್ತೆ. ಹೌದು ಹೌದು. ಸರಿಯಾದ ರೀತಿ ಸರ್ ಅವ್ರಿಗೆ ತಲುಪಬೇಕು. ಅದರಿಂದ ತುಂಬಾನೇ ಅನುಕೂಲ ಇದೆ ಸರ್. ಅದೇ ಯೋಜನೆ ಸರಿಯಾಗಿದೆ, ಅದರ ಅನುಷ್ಠಾನ ಸರಿಯಾಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್, ಅನುಷ್ಠಾನ ಸರಿಯಾಗ್ಬೇಕು, ಸರಿಯಾಗಿ ತಲುಪ್ಬೇಕು. ಆಯ್ತಾ, ಆ ತರ ಒಳ್ಳೇದಾದ್ರೆ ನನ್ನ ಅನಿಸಿಕೆ ಸರ್, ಮುಂದಕ್ಕೂ ಕಾಂಗ್ರೆಸ್ಸೇ ಬರ್ಬೇಕು. ಇವ್ರು ಹೇಳ್ತಾರೆ, ಬಿಜೆಪಿ ಅವ್ರು ಹೇಳ್ತಾರೆ, ಜೆಡಿಎಸ್ ಅವ್ರು ಹೇಳ್ತಾರೆ, ನಾವು ಅದ್ ಮಾಡಿಸ್ತೀವಿ, ನಾವ್ ಇದ್ ಮಾಡ್ತೀವಿ ಅಂತಂದ್ರೆ ಸರ್, ದೊಡ್ಡ ಇದಕ್ಕೆ ಅವ್ರು ಮಾಡಿಸ್ಬೋದು ಅಷ್ಟೇ. ಒಂದ್ ಬೇರೆ ಬೇರೆ ವಿಚಾರದಲ್ಲಿ ದೊಡ್ಡ ಇದ ಮಾಡಿಸ್ಬೋದು. ಹೆಸರುಗಳಿಗೆ 2,000 ರೂಪಾಯಿ ತಲುಪ್ತಿದ್ಯಲ್ಲ, ಫ್ರೀಯಾಗಿ ಅಕ್ಕಿ ತಲುಪ್ತಿದ್ಯಲ್ಲ, ನಮ್ಗೆ ಎಷ್ಟು ಅನುಕೂಲ ಆಗಿದೆ ಸರ್ ಇದು. ನಾವುಗಳು ಅದನ್ನೇ ಕಾಯ್ತಾ ಇರ್ತೀವಿ ಸರ್, ಯಾವ್ದಕ್ಕಾದ್ರೂ ಕೂಡ ಬರ್ಲಿಲ್ಲ ಅಂತ ಅದನ್ನೇ ನಾವು ಕಾಯ್ತಾ ಇರ್ತೀವಿ ಸರ್. ನಿಜ ಹೇಳ್ಬೇಕು ಅಂತಂದ್ರೆ ಅದ್ ಬಂತ ಸರ್, ನಮ್ಗೆ ಏನಾದ್ರು ಒಂದ್ ಮೆಡಿಸಿನ್ ಆಗ್ಬೋದು, ಏನೋ ಒಂದ್ ತಿನ್ನಕ್ ಆಗ್ಬೋದು, ಏನಕ್ಕಾದ್ರೂ ಅದನ್ನ ನಾವು ಉಪಯೋಗಿಸ್ಕೋತೀವಿ ಸರ್. ಹಂಗಾಗಿ ಸರ್ ನನ್ನ ಅನಿಸಿಕೆ ಸರ್, ಮುಂದಕ್ಕೂ ಕಾಂಗ್ರೆಸ್ಸೇ ಬರ್ಬೇಕು. ಈ ಅನುಷ್ಠಾನ ಸರಿಯಾದ ರೀತಿ ತಲುಪಬೇಕು ಸರ್ ಜನಗಳಿಗೆ. ನಿಜ. ಆ ರೀತಿ ತಲುಪಿಟ್ರೆ ಅದರಲ್ಲಿ ಉಳಿದಂತ ಹಣವನ್ನ ಅಭಿವೃದ್ಧಿ ಕಾರ್ಯಕ್ಕೆ ಅವ್ರು ಉಪಯೋಗಿಸ್ಕೋಬಹುದು. ಅಷ್ಟೇ ಸರ್ ನನ್ನ ಅನಿಸಿಕೆ, ಅಷ್ಟೇ. ಓಕೆ. ಥ್ಯಾಂಕ್ ಯು ಸರೋಜ ಅವರೇ, ಆರ್ ಮ್ಯಾಕ್ಸ್ ಜೊತೆ ಮಾತನಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.